ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಧ್ರುವ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ರಮೇಶ್ ಶೆಟ್ಟಿ ವ್ಲಾಗ್ಸ್. ಸೊ ಇವತ್ತೇನು ನನ್ನ ತಂಗಿ ಬೋದು ನಾನು ಇಂಟ್ರೋ ಕೊಡ್ತೀನಿ ಅಂತಂದರೆ, ಸೊ ನಾಳೆ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೊ ನಮ್ಮ ಮನೇಲಿ ಲಕ್ಷ್ಮೀ ಹತ್ರ ಕುಣಿಸ್ತೀವಿ ಫಸ್ಟ್ ಟೈಮು. ಸೊ ಅದು ಪ್ರಿಪ್ರೇಷನ್ ಹೆಂಗಿರ್ತೀನಿ ತೋರಿಸ್ಕೊಡ್ತೀನಿ ಬನ್ನಿ. ಏನಮ್ಮ ಏನಿಲ್ಲ, ಯಾಕೆ ನಗ್ತಿದ್ಯಾ? ನಾನು ಲಿಸ್ಟ್ ಬರೀತಿದ್ದೆ. ನಮ್ಮ ಅಣ್ಣ ಅಷ್ಟೊಂದು ಬ್ಲಾಗ್ ಶುರು ಮಾಡಿದ್ರೆ ನಾನು ಮಾಡಬೇಕಾಗಿತ್ತು. ನಮ್ಮ ಅಣ್ಣ ಮಾಡ್ತಾರೆ ತುಂಬ ಖುಷಿ ಆಗ್ತೈತೆ. ಆಮೇಲೆ ಫಸ್ಟ್ ಟೈಮ್ ನಾವು ವರಲಕ್ಷ್ಮಿ ಕುಣಿಸ್ತಾ ಇರೋದು, ಅದಕ್ಕೋಸ್ಕರ ಇದ್ದು ಖುಷಿ ಜಾಸ್ತಿ ಆಗ್ತೈತೆ. ಏನು ಮಾತಾಡಬೇಕು ಏನು ಮಾಡಬೇಕು ಒಂದು ಗೊತ್ತಾಯ್ತಿಲ್ಲ. ಸುಮ್ಮನೆ ಅದಕ್ಕೆ ಲಿಸ್ಟ್ ಬರ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ, ಯಾರು ಮಾಡಲಿ ನನ್ನ ಕೆಲಸ ಮಾಡೋಣ ಅಂದ್ಬಿಟ್ಟು. ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣ ಇಬ್ಬರು ಆಚೆ ಕಡೆ ಹೋಗಿ ನಾನು ಬರ್ದಿದ್ದೀನಿ ಲಿಸ್ಟಲ್ಲಿ ಸಾಮಾನೆಲ್ಲ ತಗೊಂಬರ್ಬೇಕು. ಸೊ ಆಚೆ ಕಡೆದು ಫುಲ್ ಟ್ರಾಫಿಕ್ಕು. ಸೊ ನೋಡೋಣ, ಆದರೆ ಬ್ಲಾಗ್ ಮಾಡ್ಕೊಂಬಂದ್ರು ನೋಡೋಣ. ಆಚೆ ಫುಲ್ ಜನ. ಸೊ ಫಸ್ಟ್ ಟೈಮು ನಾವು ನಮ್ಮ ಮನೇಲಿ ವರಲಕ್ಷ್ಮಿ ಕುಣಿಸ್ತಿರೋದು. ಅದು ಸಡನ್ನಾಗಿ ಇವಾಗ ಹೇಳಲ್ಲ ನನಗೆ, ನಾನು ಕಳಿಸ್ತೀನಿ ಇವಾಗ ಬಂದೆ. ಸೊ ಆಚೆ ಕಡೆ ಫುಲ್ ಜನ. ಆದರೆ ಅಲ್ಲಿ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿ ಏನೇನು ಐತೆ ಅಂತ ಮನೆಗೆ ಬಂದು ತೋರಿಸ್ಕೊಡ್ತೀನಿ. ಸೊ ಬಂದಿತ್ತು ವ್ಲಾಗ್ನ ಶುರು ಮಾಡೋಣ. ಏನು ಗುರು ನಮ್ಮ ಅಪ್ಪ ಮಾತೇ ಆಡೋಲ್ಲ, ಕ್ಯಾಮ್ರಾ ಎತ್ಬಿಟ್ರೆ ಮಾತ್ರ. ಬಮ್ಮ ಟೈಮ್ ಆಯ್ತು, ಎಷ್ಟೋಯ್ತು? ನನ್ನ ಬಾ ಅಂತ ಅನ್ಬಿಟ್ಟು ನೀನು ಇವಾಗ ನೀನು ಲೇಟ್ ಮಾಡ್ತಿದ್ಯಾ? ಖುಷಿ ಐತೈತೆ ನಿನಗೆ? ಖುಷಿ ಐತೈತೆ. ಯಾಕೆ? ವರಲಕ್ಷ್ಮಿ ಕುಡಿಸ್ತಾ ಇದೆಯಲ್ಲ ಈ ಸತಿ. ಇನ್ನೊಂದು ಖುಷಿ ಐತಿಲ್ವಾ ಇನ್ನೊಂದೇನು ನಾವು ವ್ಲಾಗ್ ಮಾಡ್ತಿದ್ದಕ್ಕೆ? ಅದು ಮಾಮೂಲಿ ಬಿಡು ಅಲ್ವಾ. ಸೊ ಇವತ್ತು ಫುಲ್ಲು ನಾನೇ ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಸಪೋರ್ಟ್ ಮಾಡಿ ಗಾಯ್ಸ್. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ನಿಮ್ಮಲ್ಲಿ ನಾನೇ ಕಂಟಿನ್ಯೂ ಮಾಡ್ತೀನಿ. ಸರಿ ಬಾಯ್. ಬೇಗ ಹೋಗಿ ಮಳೆ ಬರೋ ಥರ ಐತೆ ಇವತ್ತು. ಗಾಯ್ಸ್, ನಮ್ಮ ಅಮ್ಮ ಮತ್ತು ನಮ್ಮ ಅಣ್ಣ ಇಬ್ಬರು ಬಂದರು. 1 ಅವರ್ ಆಯಿತು ಗಾಯ್ಸ್ ಅವ್ರು ಹೋಗಿ. ಇವಾಗ ಬರ್ತಾವ್ರು ನೋಡ್ರಿ. ಏನೇನು ತಗೊಂಬಂದಾರ ನೋಡೋಣ ಬನ್ನಿ. ಏನಮ್ಮ ಮಾರ್ಕೆಟ್ನಾಗ ಒತ್ಕೊಂಬಂದ್ಬಿಟ್ಟಿದ್ಯಾ? ಮಾರ್ಕೆಟ್ನಾಗ ಒತ್ಕೊಂಬಂದಿದ್ದೀನಿ. ವರಲಕ್ಷ್ಮಿ ಕುಡಿಸ್ಬೇಕಲ್ಲ. ಬೇಜಾರು ತಗೊಂಬಂದ್ರೆ ಗಾಯ್ಸ್. ನಡಿ ಏನು ಐಟಮ್ಗಳು ತಗೊಂಬಂದವ್ರೆ. ಅಲ್ಲಿ ನಮ್ಮ ಅಣ್ಣ ಬರ್ತಾವನೆ. ಹೆಂಗಿತ್ತ ರಶ ಏನೋ? ಹೌದಾ? ಹೆಲಿಕಾಪ್ಟರ್ ತಸನಲ್ಲ ಹೇಳಕ್ಕಿದೆ. ಗಾಯ್ಸ್ ಫೈನಲಿ ಮನೆಗೆ ಬಂದರೆ ಫುಲ್ಲು ಸುಸ್ತು, ಫುಲ್ಲು ಜನ. ನಿಮ್ಗೆ ತೋರಿಸ್ಕೊಡ್ತೀನಿ ಏನೇನು ತಗೊಂಡ್ರಿ ಅಂತ. ಸೊ ನಮ್ಮ ಮನೆಗೆ ಇನ್ನೊಬ್ರು ಬಂದವ್ರೆ, ಅಪ್ರೂಪಕ್ಕೆ ಬಂದಾರೆ ಇವತ್ತು. ಹಾಯ್ ಗಾಯ್ಸ್, ಏನು ಮಾಡ್ತಿದ್ದೀರಾ ಗಾಯ್ಸ್? ಮಾತಾಡ್ತಿರೋದು ನಾನು ಅವಳು, ನಾನು ಇನ್ನಲ್ಲ. ನೀನಕ್ಕೆ ಮಧ್ಯೆ ಮಾತಾಡ್ತೀಯ? ನಾನು ನಿನ್ನ ಮಕ್ಕಳನ್ನ ತೋರಿಸಿಲ್ಲ ನಾನು. ಯಾಕೆ? ಓಹೋ, ನಾನೆಲ್ಲ ಹೋಗಿದ್ದಾರೆ ಅವತ್ತಿಂದ. ರಮ್ಯಾ ಅವರೇ ದಯವಿಟ್ಟು ನಿಮ್ಮ ಕೆಲಸ ನೀವು ಮಾಡಿ, ಇಲ್ಲ ನನಗೆ ಲೇ ಈಗ ಮಾಡಿದ ಕೆಲಸ ಬಿಡೋಲ್ಲ. ಆಮೇಲೆ ಗೊತ್ತೇ ನನ್ನ ಬಗ್ಗೆ. ನಾವು ಸ್ಕೂಲಿಲ್ವಾನೆ? ಯಾಕೆ? ಏನಬ್ಬ ಇದೇನಿದು? ವರಮಹಾಲಕ್ಷ್ಮಿ ಅಂತ ಹೇಳು. ಇದೇನಿದು? ನಾನು ಹಂಗೆ ಓನ್ ಡಿಸೈನ್ ಬಿಡಿಸ್ತವನೆ, ಸುಮ್ಮನಿರೋ ನನಗೆ. ಆಯ್ತು, ನನ್ನ ತಂಗಿಗೆ ಮೆಹಂದಿ ಬಿಡ್ಸೋಕೆ ಬರಲ್ಲ ಅಂದ್ರೆ ಅವಳಿಗೆ ಬಿಡ್ಸ್ಕೊಡ್ತಾಳೆ ಅವಳು. ಹಾಂ ಮೋಕ್ಷ ಹಿಂಗೆ ನೋಡ್ತಾಳೆ, ಏನು ನೋಡ್ತಾವನೆ ಇವರು, ಏನು ಮಾತಾಡ್ತಾವನೆ ಅಂತ ಅವನ್ನ. ಹೌದಾ? ಗಾಯ್ಸ್ ದೊಡ್ಡದಾಗ ಅಂತ ವೀಡಿಯೋ ಮಾಡ್ತೀನಿ ಅಂತ ನೋಡಿ ಗೊತ್ತವನೆ ಗುಗ್ಗೈನ್ ಥರ. ಸೊ ಗಾಯ್ಸ್ ಯಾಕೆ ಗೊತ್ತಿಲ್ಲ, ಇವತ್ತು ಫುಲ್ಲು ನಿದ್ದೆ. ಟೈಮ್ ಬಂದು ಇವಾಗ 9:34. ಇವಾಗಲೇ ಫುಲ್ ನಿದ್ದೆ ಬರ್ತೈತೆ. ಅದಕ್ಕೆ ಹೇಳೋದು, ಹೇಳೋ ಮಾತು ಕೇಳಬೇಕು, ಬೇಗ ಮಲ್ಕೋಬೇಕು, ಬೇಗ ಇದಾಗಬೇಕು ಅಂತ. ಇದಕ್ಕೆ ಅನ್ನೋದು ಬೆಳಗ್ಗೆ 10 ಗಂಟೆ ಆದರೂ ಇರಲ್ಲ, ಅದಕ್ಕೆ ಬೇಗ ನಿದ್ದೆ ಬರ್ತೈತೆ ನನಗೆ. ಯಾರು? ನಾನು 10 ಗಂಟೆ ಆದರೂ ಇರಲ್ವಾ ಬೈಲೆ ಬರಲ್ಲ ಗಾಯ್ಸ್. ನಮ್ಮಲ್ಲಿ ನಾನೇ ಬೇಗ ಇರೋದು 7 ಗಂಟೆಗೆ. ಫಸ್ಟ್ ನಮ್ಮ ಅಪ್ಪ, ಆಮೇಲೆ ಅಮ್ಮ, ಆಮೇಲೆ ನಾನು. ನನ್ನ ತಂಗಿನೇ ಲಾಸ್ಟ್ ಇರೋದು. ಸೊ ನೋಡ್ಬೋದು, ಇಲ್ಲೇ ಇಲ್ಲ ಐತೆ. ನಾವು ತಗೊಬಂದ ಐಟಮ್ಗಳು ಇನ್ನೂ ಅಪ್ಪ ಮಾಡಿಲ್ಲ. ನೋಡೋಣ ಇನ್ನೂ ಎಷ್ಟೊತ್ತೈತೆ ಅಂತ. ಸೊ ಗಾಯ್ಸ್ ಇಷ್ಟಾಗೈತೆ ಇವಾಗ, ಇನ್ನೂ ಮಾಡ್ತಾವ್ರೆ, ನೋಡೋಣ. ಮಜ್ಜಿ ಕರೆಕ್ಟ್ ಗಾಯ್ಸ್. ಫೈಲಾಗಿ ಇಷ್ಟು ರೆಡಿ ಮಾಡಿದ್ದೀವಿ. ಇನ್ನು ಮಿಕ್ಕಿದ ಬೆಳಗ್ಗೆ ಇದು ಮಾಡ್ತೀವಿ. ಹೆಂಗೆ ಅನ್ನಿಸ್ತವ? ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಅಲ್ವಾ, ಅದು ಒಂಥರ ಗಾಬರಿ. ಚೆನ್ನಾಗೈತೆ. ಕಳಸ ಮಾಡ್ಬೋದು, ಅದಕ್ಕಿಂತ ಅಲಂಕಾರ ಮಾಡಬೇಕಲ್ಲ. ಇಲ್ಲ ಮಣ್ಣಂಗೆ ಟೀ ಕಾಯಿಸ್ತವ್ರೆ ನಮ್ಮಮ್ಮ. ಟೈಮು 11 ಗಂಟೆ 10 ನಿಮಿಷ ಆಗೈತೆ ಗಾಯ್ಸ್. ಇದ್ರ ಹೆಂಗಾಯ್ತಾ? ಸೂಪರ್. ಚೆನ್ನಾಯ್ತಾ? ಎಲ್ಲ ನಾನೇ ಮಾಡಿದ್ದು. ಏನೋ ಅನ್ನೋಕೆ ಬಂದ ಗೈಸ್, ಹಂಗೆ ಸ್ಟಾಪ್ ಮಾಡ್ಬಿಟ್ಟ. ಹೌದು.
ಸೊ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗಾಯ್ಸ್ ನೋಡಿ ಇವಾಗ ನಮ್ಮ ಅಣ್ಣ ಏನು ಮಾಡ್ತಾನೆ ಅಂತ. ಸಿಲಿಂಡರ್ ಎತ್ಕೊಂಬರ್ತಾನೆ. ಇಲ್ಲಿ ನಮ್ಮ ಅಮ್ಮ ಸ್ಟವ್ ಎತ್ಕೊಂಬರ್ತಾವ್ರೆ. ಟೈಮು 12 ಗಂಟೆಗೆ 10 ನಿಮಿಷ ಅಷ್ಟೇ ಗೈಸ್. ಇಲ್ಲಿ ನಮ್ಮ ಅಮ್ಮ ಎತ್ಕೊಂಡು ಆಚೆ ಮಡಗ್ತಾವ್ರೆ. ಅಲ್ಲಿ ಹೋಗಿ ನಮ್ಮ ಅಣ್ಣ ಬರ್ತಾನೆ. ಹೇಗೆ ಬರ್ತದೆ ನೋಡಿ, ಟಚ್ ಆಗೈತಿ ಅಮೌಂಟ್. ಮಹೇಂದ್ರ ಬಾಹುಬಲಿ. ಸೊ ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಆಯ್ತಿಲ್ಲ, ಫುಲ್ಲು ಸುಸ್ತಾಗ್ತೈತೆ. ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಸಿಗ್ತೀನಿ ನಿಮಗೆ. ಬೆಳಗ್ಗೆ ಯಾವ ರೀತಿ ಪೂಜೆ ಮಾಡ್ತೀವಿ, ಇನ್ನು ಯಾವ ರೀತಿ ಅಲಂಕಾರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಸೊ ಬಾಯ್, ಗುಡ್ ನೈಟ್. ಗಾಯ್ಸ್ ಟೈಮ್ ಬಂದು 4 ಗಂಟೆ 5 ನಿಮಿಷ ಆಗಿದೆ. ಸೊ ಇವಾಗ ಎದ್ದೇಳಿದೆ. ನಮ್ಮ ಆಲ್ರೆಡಿ ಅಂತ ಕೆಲಸ ಮಾಡ್ತಾವ್ರೆ. ಗಾಯ್ಸ್ ಟೈಮ್ ಒಂದು 4 ಗಂಟೆ ಅಂತ ಹೇಳಿದ್ನ ನೋಡ್ಬೋದು. ಇಲ್ಲಿ ನಮ್ಮ ಅಷ್ಟೊತ್ತಿಗೆ ಎದ್ದು ರಂಗೋಲೆಲ್ಲ ಬಿಡಿಸ್ತಾ ಇದ್ದಾರೆ. ನಾನು ಬಿದ್ದಿಲ್ಲ, ಯಾರು ಇನ್ನೂ ಎದ್ದಿಲ್ಲ ಗೈಸ್. ಸೊ ಗೈಸ್ ಫೈನಲಾಗಿ ರಂಗೋಲಿ ಈ ರೀತಿ ಬಂದಿದೆ. ತಾವರೆ ಹೂವಲ್ಲಿ ಬಿಡಿಸಿದ್ದಾರೆ ನಮ್ಮಮ್ಮ. ಸೊ ಎಲ್ಲೆಲ್ಲಿ ನೋಡಿದ್ರು ತಾವರೆ ಹೂವನೇ. ಸೊ ಸಿಂಪಲಾಗಿ ಚೆನ್ನಾಗಿ ಬಿಡಿಸಿದ್ದಾರೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಗೈಸ್ ಇವಾಗ ಕಳಶಕ್ಕೆ ಇದೆಲ್ಲ ಹಾಕ್ಬೇಕಂತೆ. ಸೊ ಅದಕ್ಕೋಸ್ಕರ ನನಗೆ ಇದ್ರಲ್ಲಿ ಗೊತ್ತಿರೋದು ಒಂದು 4 ಐಟಮ್ ಅಷ್ಟೇ. ಯಾವುದೋ ಬೇರೆಲ್ಲ ಐತೆ ಅದೆಲ್ಲ ನಂಗೆ ಗೊತ್ತಿಲ್ಲ. ಗೊತ್ತಿರೋದು ಇದು ಕವಡೆ, ಹಾಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಹಾಗೆ ಖರ್ಜೂರಕಾಯಿ, ಕಲ್ಸಕ್ಕರೆ. ಇವೆರಡು ಐಟಮ್ ನಂಗೆ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಗೈಸ್ ಫೈನಲಾಗಿ ತಾಂಬೂಲ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ. ಇನ್ನು ಕುಂಕುಮಕ್ಕೆ ಬಂದವ್ರಿಗೆ ತಾಂಬೂಲ ಕೊಟ್ಟು ಅವ್ರ ಆಶೀರ್ವಾದ ಪಡ್ಕೋಬೇಕಷ್ಟೇ. ಗೈಸ್ ಫೈನಲಾಗಿ ಕಳಶ ಕುಣಿಸಿದ್ದೀವಿ. ಕಳಶದೊಳಗೆ ನಾನು ಹೇಳಿದ್ನಲ್ಲ ಎಷ್ಟು ಸಾಮಾನು ಹಾಕಬೇಕು. ಸೊ ಇವಾಗ ನಮ್ಮ ಬಂದು ಮಾಡ್ತಾರೆ. ನಮ್ಮಲ್ಲಿ ರೆಡಿ ಆಗವ್ರೆ. ಹಾಯ್ ಮಮ್ಮಿ. ಕಳಶದ ನೀರು ಇದೆಲ್ಲ ಅದ್ರೊಳಗೆ ಹಾಕ್ಬೇಕಂತೆ. ಇವಾಗ ಕಳಶದೊಳಗಡೆ 1 ರೂಪಾಯಿ ಕಾಯಿನು ಮತ್ತು ಅಷ್ಟು ಸಾಮಾನುಗಳು ಹಾಕ್ತಾರೆ. ಸೊ ಇದು ಹೆಸರು ನನಗೆ ಗೊತ್ತಿಲ್ಲ ಅಷ್ಟಾಗಿ. ಖರ್ಜೂರ ಅದೆಲ್ಲ ಹಾಕ್ತಾ ಇದ್ದಾರೆ ನಮ್ಮಮ್ಮ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀವಿ. 5 ಕವಡೆ, ಅಲ್ಲಿ ಚಕ್ರ ಅದೇನೇನೋ ಇದೆ. ಸೊ ಅದೆಲ್ಲ ಹಾಕ್ತಾಯಿದ್ದೀವಿ ಇವಾಗ. ಇದಿಷ್ಟು ಆಗಿದೆ. ನೆಕ್ಸ್ಟ್ ಇವಾಗ ಚಿನ್ನದ ತಪ್ಪರೆ, ಬೆಳ್ಳಿದು ಏನಾದ್ರು ಒಂದು ಪದಾರ್ಥ ಇದ್ದರೆ ಅದನ್ನ ನಾವು ಬಿಂದಿಗೆಯೊಳಗೆ ಹಾಕ್ಬೋದು. ಇಲ್ಲಿ ಓಲೆ ಹಾಕಿದ್ದೀವಿ. ನೆಕ್ಸ್ಟ್ ಇವಾಗ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಹಾಗೆ ಅಕ್ಷತೆ, ಹಾಗೆ ಸ್ವಲ್ಪ ಬಿಡಿ ಹೂವು, ಇದಿಷ್ಟು ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಇವಾಗ. ನೆಕ್ಸ್ಟ್ ಮಾವಿನೆಲೆ ಇದೆಯಲ್ಲ ಅದನ್ನ ಮಡಗ್ತಾ ಇದ್ದೀವಿ. ಇವಾಗ ಕಳಶ ಕೊಂಡ್ಸಿದ್ದೀವಿ. ಇವಾಗ ನೆಕ್ಸ್ಟ್ ಮಕ್ವಾಡ ಹಾಕಬೇಕು. ಸೊ ಈ ಥರ ಇದೆ ಮಕ್ವಾಡ. ಗೈಸ್ ಫೈನಲಾಗಿ ಮಕ್ವಾಡ ಹಾಕಿದ್ರಿ. ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಇನ್ನೂ ಸ್ವಲ್ಪ ಅಲಂಕಾರ ಮಾಡಬೇಕು ಹೂವುಗಳಲ್ಲಿ. ಸೊ ಇವಾಗ ನೆಕ್ಸ್ಟ್ ಹೂವುಗಳಲ್ಲಿ ಅಲಂಕಾರ ಮಾಡಿಬಿಟ್ಟು ಆಮೇಲೆ ಸಿಗ್ತೇನೆ ನಿಮಗೆ. ಗೈಸ್ ತಾಳಿಗಳು ರೆಡಿಯಾಗಿದೆ. ಇವಾಗ ಕಟ್ಟಬೇಕು ದೇವ್ರಿಗೆ. ಫೈನಲಾಗಿ ತಾಳಿ ಕೂಡ ಕಟ್ಟಾಗಿದೆ. ಗೈಸ್ ಇವಾಗ ಇದು ಏನಮ್ಮ, ಇದು ಯಾವ ತಿಂಡಿ ಅದು? ಕರ್ಜಿಕಾಯಿ, ಹಾಂ, ಒಬ್ಬಿಟ್ಟು, ಹಾಂ, ಕಜ್ಜಾಯ, ಹಾಂ. ರವೆ ಉಂಡೆ. ಇವಾಗ ನಾನು ಸಜ್ಜಿಗೆ ಮಾಡಿದ್ದೀನಿ, ಅದು ನೈವೇದ್ಯಕ್ಕೆ ಮಡಗಬೇಕು. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಗೈಸ್ ಫೈನಲಾಗಿ ಎಲ್ಲ ರೆಡಿಯಾಗಿದೆ. ಇವಾಗ ಪೂಜೆ ಮಾಡಬೇಕಷ್ಟೆ. ಸೊ ಬನ್ನಿ ಪೂಜೆ ಮಾಡೋಣ. ಫೈನಲಾಗಿ ದೀಪ ಅಂಟಿಸಿದಾಗಿದೆ. ಗೈಸ್ ಫೈನಲಾಗಿ ಪೂಜೆ ಆಗ್ತಾ ಇದೆ ಇವಾಗ. ಸೊ ಇವಾಗ ನಮ್ಮ ಮಾಡಿದ್ದಾಯ್ತು. ಇವಾಗ ನಮ್ಮ ಅಪ್ಪ ಮಾಡ್ತಾ ಇದ್ದಾರೆ.
ಅಲ್ಲಿ ಜಡ ನೋಡಿದ್ರು ಹೆಂಗೈತೆ. ಗೈಸ್ ಫೈನಲಾಗಿ ಪೂಜೆ ಎಲ್ಲ ಆಯಿತು. ಸೊ ನೋಡ್ಬೋದು ಏನು ಮಡಗಿದ್ದೀವಿ ಅಂತ. ಸೊ ನಮ್ಮನೆ ವರಮಹಾಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಫಸ್ಟ್ ಟೈಮ್ ಕೊಣಿಸಿದ್ದು, ನಮಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಸೀರೆ ಕಲರ್ ಅಷ್ಟು ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವೆಲ್ಲ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೈಸ್ ನಮ್ಮ ಮನೆಗೆ ಹಸು ಬಂದಿದೆ, ಕೊಟ್ಕೋ. ಸೊ ಗೈಸ್ ಫೈನಲ್ ರೆಡಿಯಾಗಿದ್ದೀನಿ. ಸೊ ಸ್ಯಾರಿ ವೇರ್ ಮಾಡಿದ್ದೀನಿ ನಾನು ಇವತ್ತು. ಸೊ ನಮ್ಮ ಅಣ್ಣ ಬಂದಮೇಲೆ ಫುಲ್ ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿದ್ದೀನಿ ಅಂತ. ಇವಾಗ ಕುಂಕುಮ ಕರೆಕ್ಟ್ ನಮ್ಮ ಹೋಗಿದ್ದಾರೆ. ಸೊ ಬಂದವ್ರಿಗೆ ನಾನು ಕುಂಕುಮ ಕೊಡಬೇಕು. ಸೊ ಅದಕ್ಕೋಸ್ಕರ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಅವಳನ್ನ ಫಸ್ಟ್ ತೆಗಿಬೇಕಾಗಿತ್ತು, ತೆಗಿರಲ್ಲ, ಅದಕ್ಕೆ ಮುಗಿಸ್ಕೊಂಡು ಬಾರೆ ನಿಂತೆ ಅವ್ಳು ಡಿಲೀಟ್ ಮಾಡ್ತೀನಿ. ಬಾರೆ ಅವಳನ್ನ ಬಾರೆ. ಗೈಸ್ ಚೌಲೂರಿ ಎಲ್ಲ ಹಾಕೊಂಡಿದ್ಲ, ಇಬ್ರು ಜಗಳ ಆಡ್ಕೊಂಡು ಅವಳು ಚೌಲಿನ ಕಿತ್ತು ಬಿಸಾಕೋಳೆ. ವಿಶ್ ಮಾಡಿ ಎಲ್ಲರಿಗೂ. ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಬಂದಿರಿ ಈ ಕಡೆ, ನಾಚ್ಕತಾನೆ. ಹೇಳು. ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ನೋಡಿ ಹೆಂಗೆ ಕೊಡ್ತಾವಳೆ. ಬಾ ನೋಡಿ ಗೈಸ್, ನಮ್ಮ ಇವಾಗ ಟಿಫನ್ ಮಾಡ್ತಾವ್ರೆ, ನಾನೇ ಟಿಫನ್ ಮಾಡಿಲ್ಲ, ಮಾಡಬೇಕು. ಹಾಯ್ ಮಾ. ಮಾಡು ಮಾಡು. ನೋಡಿ ಗಾಯ್ಸ್ ಹೆಂಗೊಳ್ಳೆ ಮನಿ, ಬ್ಯೂಟಿಫುಲ್ ಗರ್ಲ್. ಓಹೋ ಹೋ 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 ಗಾಯ್ಸ್, ಸುಮಾರು ಜನ ಮನೆಗೆ ಹೋಗ್ಬಿಟ್ಟು ಅಷ್ಟಕ್ಕೆ ಕುಂಕುಮ ತಗೊಂಡ್ಬಂದೆ. ಹಾಯ್ ಮನಿ. ಹಾಯ್ ಹಾಯ್. ಸೊ ನಮ್ಮ ಸೈನ್ಯಗಳೆಲ್ಲ ಬಂದ್ಬಿಟ್ಟಿದೆ ಮನೆಗೆ ಇವತ್ತು ಅಪರೂಪಕ್ಕೆ. ಇವಾಗ ನಾನು ಮೋಕ್ಷಿ ಮನೆಗೆ ಹೋಗಿದ್ದೆ, ವರಮಹಾಲಕ್ಷ್ಮಿ ಅವರು ಕೊಂಡಿಸಿದ್ದಾರೆ. ಸೊ ಸಖತ್ತಾಗಿ ಕೊಂಡಿಸಿದೆ, ವರ್ಷ ಮಾಡ್ತಾರೆ. ಚೆನ್ನಾಗೈತೆ ನಮ್ಮ ಮನೆದು ಮನೆ. ಬೆಳಗ್ಗೆನೇ ಹೇಳೋದು ಗೈಸ್ ಅವಳು. ಹೆಂಗೈತೆ ಮೋಕ್ಷ ನಮ್ಮ ಮನೆದು? ಸಕ್ಕತ್ತಾಗೈತೆ. ನೀರು ಸಕ್ಕತ್ತಾಗೈತೆ. ಕಲ್ತ್ಕೊಂಡಿದ್ಯಲ್ಲ ಫೋನ್ ನೋಡಿ ನೋಡಿ ಕಲ್ತ್ಕೊಂಡ್ಬಿಟ್ಟು. ಅತ್ತೆ ಹಾಯ್ ಮಾ. ಏನು ಮಾಡ್ತಿದ್ಯಾ? ವಡೆ ಸುಡ್ತಾನೆ. ವಡೆ ಇವಾಗ ರುಬ್ಕೊಂಬಂದವ್ರೆ. ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ನನಗೆ ತಾನೇ ವಡೆ ಮಾಡ್ತಿರೋದು ನೀನು? ಒಬ್ಳಿಗೆ. ಗಾಯ್ಸ್ ನಮ್ಮ ಅಮ್ಮ ಹೇಗೆ ಕಾಣ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಗಾಯ್ಸ್ ಹೆಂಗೆ ನಗೀತಾರೆ ನಮ್ಮ ಅಮ್ಮ. ಬಂತು ನಗು ಬಂತು. ನಾಚಿಕೆ ಆಗೋಯ್ತು ನಮ್ಮ ಅಮ್ಮಂಗೆ. ಗಾಯ್ಸ್ ನಾನು ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಒಂದು ರೀಲ್ ಮಾಡಿಕೊಂಡೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಸೀರೆ ಅಪರೂಪ ಕೊಡೋದು ಇವತ್ತು ಹುಟ್ಟಿದ್ದೀನಲ್ಲ, ತುಂಬ ಖುಷಿ ಆಗ್ತಿದೆ. ನನಗೆ ಸ್ಯಾರಿ ಉಡಿಸಿದ್ದಲ್ಲ ನಮ್ಮ ಅಕ್ಕನೇ. ಸೊ ಇವರು ಇವಾಗ ಹೊರಡ್ತಿದ್ರು ಮನೆಗೆ, ಅದಕ್ಕೋಸ್ಕರ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ದಾರೆ ನಮ್ಮಮ್ಮ. ಇದು ಒರಿಜಿನಲ್ ಆಡಿಯೋ ಪ್ಲೇ ಮಾಡೋಣ ಅಂತ ಅಂದ್ಕೊಂಡೆ, ಸ್ವಲ್ಪ ಕಾಮಿಡಿ ಆಗಿತ್ತು, ಅದಕ್ಕೋಸ್ಕರ ಪ್ಲೇ ಮಾಡಿಲ್ಲ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನಗೆ ಫುಲ್ ಮೇಕಪ್ಪು ಮತ್ತು ಸೀರೆ ಜಡೆ ಎಲ್ಲ ನಮ್ಮ ಅಕ್ಕನೇ ಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಮಧು, ವಿಡಿಯೋ ನೋಡ್ತಿದ್ರೆ. ಸೊ ಸಖತ್ ಇಷ್ಟ ಆಯಿತು ನನಗೆ. ಏನೇ ಇವಳು ಒಂಥರ ಮಾಡೋದೆಲ್ಲ ತುಂಬ ಇಷ್ಟ ಆಗುತ್ತೆ, ಮೇಕಪ್ ಆಗಲಿ ಸ್ಯಾರಿ ಆಗಲಿ, ಅದಕ್ಕೋಸ್ಕರ ಇವಳನ್ನೇ ಕರೆಸ್ಕೊಂಡಿದ್ದೆ. ಫೈನಲಾಗಿ ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಬಂದರೆ, ಇವರು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದಾರೆ. ಸೊ ನೋಡ್ಬೋದು ವರಮಹಾಲಕ್ಷ್ಮಿ ಹೇಗೆ ಕುಣಿಸಿದ್ದಾರೆ ಅಂತ, ತುಂಬ ಚೆನ್ನಾಗಿ ಕುಣಿಸಿದ್ದಾರೆ. ಆಗ ಅಲಂಕಾರ ಮಾತ್ರ ಸೂಪರಾಗಿದೆ, ನನಗೆ ತುಂಬ ಇಷ್ಟ ಆಗಿದ್ದು ಸೀರೆ ಕಲರು, ಹಸಿರು ಕಲರ್ ಸೀರೆ ಉಡಿಸಿದ್ದಾರೆ. ಸೊ ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಲಕ್ಷಣವಾಗಿದೆ. ಹಾಗೆ ತಿಂಡಿ ಎಲ್ಲ ಮಡಗಿ ಪೂಜೆ ಮಾಡಿದ್ದಾರೆ. ಗೈಸ್ ನಮ್ಮ ಮನೆಗೆ ಇನ್ನೊಬ್ರು ಬಂದಾರೆ, ಬಂದು ತೋರಿಸ್ಕೊಡ್ತೀನಿ ಯಾರಂತ. ನಾಚ್ಕೊತಾವಲ್ಲ ಹಂಗೆ. ನೀನು ಅವರೆಲ್ಲ ನೀನ್ ಕೇಳ್ತಾರೆ ಕಣೆ. ಮಾನ್ವೇತಲ್ಲಿ ಅಂತ ಕೇಳ್ತಾರೆ. ಮೇ ತೋರಿಸ್ಕೊಮ್ಮ ಮೇಂಡೆ. ಮೆಹಂದಿ ತೋರಿಸು, ಮೆಹಂದಿ. ಇದಿಷ್ಟು ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮನೆ ವರಮಹಾಲಕ್ಷ್ಮಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಫಸ್ಟ್ ಟೈಮ್ ಕೊಡಿಸಿದ್ದು, ಸಿಂಪಲಾಗಿ ಕೊಡಿಸಿದ್ದೀವಿ. ನೆಕ್ಸ್ಟ್ ವರ್ಷದಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕೊಡಿಸ್ತೀವಿ. ಸೊ ಅದೇ ಕೊಡಿಸ್ತೀವಿ ಅಂತ ತೋರಿಸ್ಕೊಡ್ತೀನಿ. ಎಷ್ಟು ತೋರಿಸೋದು ತೋರಿಸ್ಕೊಡ್ತೀಯಾ? ನೆಕ್ಸ್ಟ್ ವರ್ಷ ತೋರಿಸ್ಕೊಡ್ತೀನಿ ಅಂತ ಅಂದಿದ್ದು.
ಅಷ್ಟೇ ವರ್ಷ ಮಾಡ್ತೀವ ನೆಕ್ಸ್ಟ್ ವರ್ಷ ಮಾಡ್ತೀವಲ್ಲ ಅವಾಗ ಅದನ್ನ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೆಳಗ್ಗೆ ನಮ್ಮ ಟಿಫನ್ಗೆ ಪುಳಿಯೋಗರೆ, ಹೆಸರುಬೇಳೆ, ವಡೆ, ಆಮೇಲೆ ಎಂತಮ್ಮ ಅದೇನೋ ಮಾಡಿದ್ರು ಸಜ್ಜಿಗೆ. ಸಜ್ಜಿಗೆ ಇದಿಷ್ಟು ಮಾಡಿದ್ರಿ ಅಷ್ಟೇ ಗೈಸ್, ಏನಿಲ್ಲ. ಏನಮ್ಮ ಏನಪ್ಪ ಹಿಂಗಿತ್ತು ಹಬ್ಬ? ಚೆನ್ನಾಗಿತ್ತು ಕಣ್ಕಂದ. ಖುಷಿ ಆಯ್ತಮ್ಮ? ಲಕ್ಷ್ಮಿನೇ ಬಂದು ನಮ್ಮನ್ನ ಕೂತಿರ ಅಂಗಡಿ. ಅಮ್ಮ ನಾನು ಬೆಳಗ್ಗೆ ಹೇಳೋದಲ್ಲ, ನಮ್ಮ ಮನೆ ನೋಡ್ದಂಗೆ ಆಯ್ತೈತೆ ಅಂತ ಹೇಳಿದ್ರು. ಪುಟ್ ಲಕ್ಷ್ಮಿ ನೋಡಿ ಹೆಂಗೋಳೆ ಲಕ್ಷ್ಮಿ ಹೊಟ್ಟೆಗೆ ತಿಂದಿಲ್ಲ ಗೈಸ್ ಅವಳು, ಅದಕ್ಕೆ ಟವಲ್ ತಿಂತವಳೆ. ಲಕ್ಷ್ಮಿ. ಸೊ ಗೈಸ್, ಇದು ಇಷ್ಟು ಇವತ್ತಿನ ವ್ಲಾಗು. ಸೊ ನಿಮ್ಗೆ ಇಷ್ಟ ಆಗಿರೋ ಗೊತ್ತಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.